ಮನೆಗಳಿಗೆ ನೀರು ಪ್ರತಿಯೊಂದು. ನಾನು ಇಲ್ಲಿವರೆಗೂ ಯಾರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸುಮಾರು ಒಂದು 30-40 ಜನ ಅಪಾಯಿಂಟ್ ಆಗಿದ್ದಾರೆ ಇವತ್ತು ಗವರ್ಮೆಂಟ್ ಅಲ್ಲಿ. ಒಂದ್ಸತಿ ಅಪಾಯಿಂಟ್ ಆದ್ಮೇಲೆ ಯಾವತ್ತು ನಾನು ಅವರಿಗೆ ಒಂದ್ಸತಿ ಕಾಲ್ ಮಾಡಿ ಚೆನ್ನಾಗಿದ್ಯಾ ಏನು, ನಾನು ಅವನಿಗೆ ಏನೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಂಗೆ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದು. ಇವತ್ತು ಅಷ್ಟೇ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊಂತೀನಿ, ಎಲ್ಲರೂ ಕೂತ್ಕೊಳ್ಳಿ, ಆಗ್ಲಿ ಸರ್ಕಾರಕ್ಕೆ ಮುಟ್ಲಿ, ಇದು ಏನಾಗಲಿ ಎಲ್ರು ದಯಮಾಡಿ ಕೂತ್ಕೊಳ್ಳಿ. ನೋಡಿ, ನಿಮ್ಮ ಭವಿಷ್ಯ ಇವತ್ತು ನಿರ್ಧಾರ ಆಗಬೇಕು. ನಿಮ್ಮ ಭವಿಷ್ಯ ನಿರ್ಧಾರ ಆಗ್ಬೇಕಂತಂದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ನೋಡಿ, ಒಂದ್ ದಿವಸ ನೀರು ಕೊಡ್ಲಿಲ್ಲ ಅಂದ್ರೆ ಏನಾಗಲ್ಲ, ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿದ್ರೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಓದ್ತಾ ಅಂದ್ರೆ ಪರವಾಗಿಲ್ಲ, ಯಾವ್ದು ನೋಟಿಫಿಕೇಶನ್ ಇಲ್ಲ, ಏನಕ್ಕೆ ಓದ್ಬೇಕು ಹೇಳಿ? ನೀವು ವರ್ಷಾನ್ಗಟ್ಲೆ ಒಂದ್ ಸರ್ಕಾರಿ ಹುದ್ದೆ ಪಡಿಬೇಕಂತಂದ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರೆ ನೀವು ಹೇಳಿ? ಮಾಡಿದ್ರಲ್ವಾ? ಮಾಡಿದೀವಿ ಅಂತ ಅಂದ್ಮೇಲೆ ಇವತ್ತು ನಮ್ಮ ಹೋರಾಟ ಅಳಿವು ಉಳಿವಿನ ಪ್ರಶ್ನೆ. ನಾವು ಮಾಡ್ತಾ ಇರೋದು ಶಾಂತಿಯುತ ಪ್ರತಿಭಟನೆ, ಹೌದಾ ಇಲ್ವಾ? ನಾವು ಯಾರಿಗೂ ಕಲ್ಲೋದಿಲ್ಲ, ಪಬ್ಲಿಕ್ ಹಾನಿ ಮಾಡಿಲ್ಲ, ಎಲ್ಲ ಪಬ್ಲಿಕ್ ಪ್ರಾಪರ್ಟಿ. ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಗೆ ಏನು 1 ರೂಪಾಯಿ ಅವ್ರ ಮಂತ್ಲಿ ಸ್ಯಾಲರಿ ಹೋಗ್ತಾ ಇದೆಯಲ್ಲ, ಅದು ನಾವು ಪೇ ಮಾಡ್ತಾ ಇರೋದು ಟ್ಯಾಕ್ಸ್ ಮನಿಯಿಂದ. ನೋಡಿ, ಇಲ್ಲಿ ಪ್ರತಿಯೊಂದು ವೆಹಿಕಲ್ಸ್ ಇರ್ಬೋದು, ಪ್ರತಿಯೊಂದು ಪಬ್ಲಿಕ್ ಪ್ರಾಪರ್ಟಿ ಅದೆಲ್ಲ ನಮ್ದು. ನಮ್ಗೆ ಗೊತ್ತು, ನಾವು ಕಾಪಾಡ್ಕೊಂತೀವಿ. ನಮ್ಮನ್ನ ಎಲ್ಲರನ್ನ ಒಳಗೊಂಡಂತೆ DC ಮೇಡಮ್ ಮಾತಾಡ್ತಾರಂತೆ, ನಾವು ಕೇಳೋಣ. ಮಾತಾಡೋದ್ರೆ ನಾವು ಇಲ್ಲೇ ಇರ್ಬೇಕು. ದಯವಿಟ್ಟು ಎಲ್ಲ ಸ್ಟೂಡೆಂಟ್ ಸಹಕರಿಸಿ, ಎಲ್ಲರೂ ಕೂತ್ಕೊಳ್ಳಿ, ಮಾಧ್ಯಮದವರಿಗೆ ಸಹಕರಿಸಿ. ಯಾರು ಪ್ಲೇಟ್ ಕರೆಯೋದು ಆ ಕೆಲಸ ಮಾಡಬೇಡಿ. ನಾವು ಇಲ್ಲೇ ಕೊಡೋಣ. ನಾವು ನೀವೆಲ್ಲ ಎಷ್ಟು ಡಿಸಿಪ್ಲಿನ್ ಕೊಟ್ಕೊತೀರಾ ಅಷ್ಟು ಇಂಪಾರ್ಟೆಂಟ್. ಆಗೋದಾ? ಪ್ಲೀಸ್ ಸರ್, ಪ್ಲೀಸ್ ಆ ಕಡೆ ಎಲ್ಲರೂ ದಯವಿಟ್ಟು ಕೊಟ್ಕೊಳ್ಳಿ, ಎಲ್ಲರಿಗೂ ಕಾಣ್ಬೇಕದು. ನಾನು ಪೊಲೀಸ್ ಇಲಾಖೆಯಲ್ಲೂ ಮನವಿ ಮಾಡ್ಕೊತೀನಿ, ದಯವಿಟ್ಟು ಕೊಟ್ಕೊಳ್ಳಿ ಪ್ಲೀಸ್. ಯಾರು ಸರ್ ಒಂದು ಸ್ವಲ್ಪ ಜಾಗ ಬಿಡಿ ಪ್ಲೀಸ್. ಅವರು DC ಹೋಗಿದ್ದಾರೆ ಮೇಡಮ್, ಅವರು ರೆಸ್ಪೆಕ್ಟ್ ಕೊಡಿ. ಹಲೋ ಕಾಂತರಾಜ್ ಅವರೇ, ಇವತ್ತು ನಮ್ಮ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ ಬೇರೆ? ನಾವು ಬೆಳಗ್ಗೆಯಿಂದ ಮಾಡಿರುವಂತಹ ಪ್ರತಿಭಟನೆಯ ಚಿಕ್ಕಣ್ಣ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಶೀಘ್ರದಲ್ಲೇ ಆದಷ್ಟು ಬೇಗ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಸರ್ಕಾರ ಅದರ ನಿಯಮಗಳನ್ನು ಪಾಲಿಸಿ ಕ್ರಮ ವಹಿಸಬೇಕಾಗುತ್ತೆ. ಖಂಡಿತವಾಗ್ಲೂ ತಮ್ಮ ಪ್ರತಿಭಟನೆಯ ಎಲ್ಲಾ ವಿಷಯವನ್ನು ಸರ್ಕಾರಕ್ಕೆ ತಲುಪಿಸಲಾಗಿದೆ. ಅದೆಲ್ಲರ ನೋವು ನನಗೆ ಅರ್ಥ ಆಗುತ್ತೆ. ನಾನು ಹೇಗೆ ಶ್ರಮ ಪಟ್ಟಿದ್ದೀನಿ ಅದಕ್ಕೆ ಒಂದು ನಿಮಿಷ ಕೇಳಿಸಲಿ. ಒಬ್ಬ ವ್ಯಕ್ತಿ ಯಾವುದೋ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಅಂದ್ರೆ ಸಮಯ ತಗೊಳ್ಳಕ್ಕೆ. ನಾನು ಕೂಡ ಸತತವಾಗಿ 7 ಬಾರಿ ಎಕ್ಸಾಮ್ಸ್ ಬರ್ತಿದ್ದೀನಿ. 7 ವರ್ಷ ಬೇಕಾಗುತ್ತೆ. ತಮ್ಮ ವಿಷಯವನ್ನ ನಾವು ಸರ್ಕಾರಕ್ಕೆ ತಿಳಿಸಿದ್ದೇವೆ. ದಯವಿಟ್ಟು ತಾವು ಶಾಂತತೆ ಹೇಗೆ ಕಾಪಾಡಿದ್ದೀರಿ ಅದೇ ರೀತಿಯಾಗಿ ತಮ್ಮ ಒಂದು ಪ್ರಿಪರೇಷನ್ಸ್ ಏನಿದೆ ಕಂಟಿನ್ಯೂ ಮಾಡಿ. ಶೀಘ್ರದಲ್ಲೇ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಬಗ್ಗೆ ಸ್ಪಂದಿಸುತ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.